ಈಗ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡೋಣ. ಫಾಸ್ಟ್ಯಾಗ್ ಅಥವಾ UPI ಮೂಲಕ ಮಾತ್ರ ಟೋಲ್ ಪಾವತಿಗೆ ಅವಕಾಶವನ್ನು ಮಾಡಲಾಗ್ತಾ ಇದೆ. ಏಪ್ರಿಲ್ 1ರಿಂದ ಟೋಲ್ ಪ್ಲಾಜಾದಲ್ಲಿ ಕಂಪ್ಲೀಟ್ ಡಿಜಿಟಲೈಸೇಷನ್ಗೆ ಮುಂದಾಗ್ತಾ ಇದ್ದಾರೆ. ಫಾಸ್ಟ್ಯಾಗ್ ಇಲ್ಲದೇ ಇದ್ರೆ UPI ಮೂಲಕ 1.25% ಹೆಚ್ಚುವರಿ ಟೋಲ್ ಕಟ್ಟಿ ನೀವು ಹೋಗಬಹುದು. ಇದಕ್ಕೆ ಮೇನ್ ಕಾರಣ ಏನಂದರೆ, ಈಗ ಜೇಬಿಂದ ಕ್ಯಾಶ್ ತೆಗೆದು ಅದನ್ನು ಕೊಟ್ಟು ಅಷ್ಟೊತ್ತಾಗಲೇ ಹಿಂದೆ ಎಲ್ಲ ತುಂಬ ವಾಹನಗಳ ಕ್ಯೂ ನಿಂತ್ಕೊಂಡ್ಬಿಡ್ತಾ ಇತ್ತು. ಸೊ ಕ್ಯಾಶ್ಲೆಸ್ ಮಾಡೋಣ ಅಂತ ಹೇಳಿ ಮುಂದಾಗ್ತಾ ಇದ್ದಾರೆ. ಏಪ್ರಿಲ್ 1ರಿಂದ ಇದನ್ನು ಜಾರಿಗೊಳಿಸಲಾಗ್ತಾ ಇದೆ. ಯಾರ ಹತ್ರ ಫಾಸ್ಟ್ಯಾಗ್ ಅಮೌಂಟ್ ಇರಲ್ವೋ ಅವರು UPI ಮೂಲಕ ಕೂಡ ಟೋಲನ್ನು ಪಾವತಿ ಮಾಡಬಹುದು. ಬಟ್ ಯಾವ ಟಿಕೆಟ್ ದರ ಇರುತ್ತಲ್ಲ ಅದರದ್ದು 1.25%ನಷ್ಟು ಹೆಚ್ಚು ದುಡ್ಡನ್ನು ಕೊಟ್ಟು ಪಾಸ್ ಆಗ್ಬೋದು ಗಾಡಿಗಳು ಅಂತ ಆದೇಶವನ್ನು ಹೊರಡಿಸಲಾಗಿದೆ. ಆ ಮೂಲಕ ಏಪ್ರಿಲ್ 1ರಿಂದ ಟೋಲ್ ಪ್ಲಾಜಾಗಳು ಕಂಪ್ಲೀಟ್ ಕ್ಯಾಶ್ಲೆಸ್ ಆಗುತ್ತೆ. ಕ್ಯಾಶ್ ಫ್ಲೋವನ್ನು ತಡೆಯೋದಕ್ಕೆ ಮತ್ತು ಜನರನ್ನ ಡಿಜಿಟಲೈಸೇಷನ್ ಕಡೆಗೆ ಮುಖ ಮಾಡಿಸೋದಕ್ಕೆ ಸರ್ಕಾರ ಸರ್ವ ಪ್ರಯತ್ನವನ್ನು ಫಾಸ್ಟ್ಯಾಗ್ ಇಂಟ್ರಡ್ಯೂಸ್ ಮಾಡೋದ್ರ ಮೂಲಕ ಮಾಡಿತ್ತು. ಬಟ್ ಸ್ಟಿಲ್ ಕೆಲವರೆಲ್ಲ ದುಪ್ಪಟ್ಟು ಹಣ ಕೊಟ್ಟಾದರೂ ಸರಿ ನಾನು ಫಾಸ್ಟ್ಯಾಗ್ ಹಾಕೊಳ್ಳಲ್ಲ ಅಂತ ಈಗಲೂ ಕೆಲವರು ಓಡಾಡ್ತಾ ಇದ್ರು. ಬಹುತೇಕರು ಫಾಸ್ಟ್ಯಾಗ್ ಮೊರೆ ಹೋಗಿದ್ದಾರೆ. ಯಾರ್ಯಾರು ಹಣ ಕೊಟ್ಟು ಹೋಗ್ತಾ ಇದ್ರು ಅವರು ಕೂಡ ಈಗ ಡಿಜಿಟಲೈಸೇಷನ್ ವ್ಯಾಪ್ತಿಗೆ ಬರಲೇಬೇಕು ಅನಿವಾರ್ಯವಾಗಿ. ಆರಂಭಿಕ ಹಂತದಲ್ಲಿ UPI ಲಿಂಕ್ಸ್ಗಳ ಮೂಲಕ ನೀವು ಕಟ್ಟಬಹುದು ಅಂತ ಹೇಳಿದ್ದಾರೆ.